ಈಗ ಕೊನೆ ಕ್ಷಣದಲ್ಲಿ ಟಿಕೆಟ್ ವಂಚಿತರಾಗಿರುವಂಥ, ಯಾಕಂತ ಹೇಳಿದ್ರೆ ಬಹಳ ಮುಂಚೂಣಿಯಲ್ಲಿದ್ದರು ಜಿ.ಬಿ. ವಿನಯ್ ಕುಮಾರ್ ನಮ್ಮ ಜೊತೆ ಇವತ್ತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್ ಕುಮಾರ್ ಅವರೇ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ ಸರ್, ನಿಮಗೂ ನಿಮ್ಮೆಲ್ಲ ಸಿಬ್ಬಂದಿಗೂ ಟಿವಿ ಚಾನೆಲ್ಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಬಿಜೆಪಿ ಟಿಕೆಟ್ ಫೈನಲ್ ಮಾಡಿದಾರಲ್ಲ ಕ್ಯಾಂಡಿಡೇಟ್, ಇಸ್ ಇಟ್ ಶಾಕಿಂಗ್ ಟು ಯು ಆರ್ ಎಕ್ಸ್ಪೆಕ್ಟೆಡ್? ಶಾಕಿಂಗ್ ಅಂತ ಅಲ್ಲ, ನಮ್ಮ ಬ್ರದರ್ ಇದ್ದಂಗೆ ಶ್ರೀನಿವಾಸ ದಾಸ್ಕರಿಯಪ್ಪ ಅವರು, ಅವ್ರ ತಂದೆ ಅವರು ನಮ್ಮ ದೊಡ್ಡಪ್ಪ ಚಡ್ಡಿ ದೋಸ್ತಗಳು. ನಮ್ ದೊಡ್ಡಪ್ಪನ ಅಮಾಲಿ ಕೆಲಸ ಮಾಡ್ಕೊಂಡಿದ್ದಾಗ ಅವರು ಕೂಡ. ಆಮೇಲೆ ಕಳೆದ 2 ವರ್ಷದಿಂದನೂ ನಾವು ಹಲವಾರು ವೇದಿಕೆಗಳಲ್ಲಿ ಜೊತೆಗೆ ಇದ್ವಿ. ಅವರು ಕೂಡ ಸ್ಟ್ರಾಂಗ್ ಕಂಟೆಂಡರ್ ಇದ್ರು. ಅವ್ರು ಸ್ವಲ್ಪ ಪಬ್ಲಿಕ್ ಅಲ್ಲಿ ವಿಸಿಬಿಲಿಟಿ ಕಡಿಮೆ, ಬಟ್ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ಕೊಂಡಿದ್ದಾರೆ. ಸಿಕ್ಕಿರೋದು ಬಹಳ ಸಂತೋಷದ ವಿಚಾರ ನನಗೆ. ಎಲ್ಲಿ ಮಿಸ್ ಆಯ್ತು ಅನ್ಸುತ್ತೆ? ಯಾಕೆ ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಮಿಸ್ ಆಯ್ತು ಅಂತ ನಿಮ್ಗೆ ಅನಿಸ್ತದೆ? ಪ್ರಾಮಾಣಿಕವಾಗಿ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ ವಿನಯ್ ಕುಮಾರ್ ಅವರೇ. ಪ್ರಾಮಾಣಿಕವಾಗಿ ಅಂತಂದ್ರೆ ಮೊದಲನೇದು ಬಯಸದೆ ಅಂತ ಭಾಗ್ಯ, ಅಂದ್ರೆ ಬಯಸಿದ ಭಾಗ್ಯ. ನಾನೇನು ಬಯಸಿರ್ಲಿಲ್ಲ, ಟಿಕೆಟ್ ಆಕಾಂಕ್ಷೆ ಆಗಿರ್ಲಿಲ್ಲ ಪಬ್ಲಿಕ್ ಆಗಿ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ. ಅದನ್ನ ಗುರುತಿಸಿ ಬಿಜೆಪಿ ಅವ್ರಿಗೂ ಕೂಡ ಒಬ್ಬ OBC ಕ್ಯಾಂಡಿಡೇಟ್ ಬೇಕು ಅಂತ ನನ್ನ ಹೆಸರನ್ನ ಕೋರ್ ಕಮಿಟಿಯಲ್ಲಿ ರೆಕಮೆಂಡ್ ಮಾಡಿ ಕಳಿಸಿದ್ರು. ಆಮೇಲೆ ಗೊತ್ತಾಯ್ತು ನನ್ನ ಹೆಸರು ಹಲವಾರು ಮೂಲಗಳಿಂದ ಡೆಲ್ಲಿಗೆ ಹೋಗಿತ್ತು ಅಂತ. ಆಮೇಲೆ ನನ್ನ ಹೆಸರು ಇತ್ತು ಅನ್ನೋದು ಗಮನಕ್ಕೆ ಬಂತು. ಲಾಸ್ಟ್ ಮಿನಿಟ್ ವರೆಗೂ ಬಹಳ ಚರ್ಚೆ ಆಯ್ತಂತೆ. ಸೊ ಅದು ಎಲ್ಲಿ ತಪ್ಪು ಅಂತಂದು ನನಗೆ ಗೊತ್ತಿಲ್ಲ. ನನಗೆ ಒಂದು ಲಾಬಿಂಗ್ ಪವರ್ ಇಲ್ಲ ನನಗೆ, ಯಾಕಂದ್ರೆ ಪಕ್ಷದಲ್ಲಿ ಯಾರು ಗೊತ್ತಿರ್ಲಿಲ್ಲ. ಲಾಬಿ ಮಾಡ್ಲಿಕ್ಕೆ ನಿಮ್ ಪರವಾಗಿ ಯಾರು ಇಲ್ಲ ಅಂತ ನಾನು ಕೇಳ್ತಾ ಇದ್ದೆ, ನೀವೇ ಹೇಳಿದ್ರಿ. ಇಲ್ಲ, ಅದು ಸತ್ಯ. ಅದು ಒಂದು ಪ್ರಾಮಾಣಿಕ ಉತ್ತರ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು ಹೊಸಲ್ಲಿ ಅಂದ್ರೆ ಇನ್ನು ಪಕ್ಷ ಸೇರಿಲ್ಲ ಕೂಡ. ಹೌದು. ಆಮೇಲೆ ವೇದಿಕೆಗಳಲ್ಲಿ ಒಂದು ನನ್ನ ಪರವಾಗಿ ಒಂದು ಟೀಮ್ ಅದು ಕೂಡ ಬೇಕಾಗತ್ತೆ ಅನ್ಸುತ್ತೆ ಈ ಒಂದು ರಾಜಕಾರಣದಲ್ಲಿ. ಸೊ ಅದು ಇಲ್ಲದೆ ಇರೋದ್ರಿಂದ ಇವ್ರಿಗೆ. ಬಟ್ ನಾನೇ ಅಭ್ಯರ್ಥಿ ಅನ್ನೋಷ್ಟು ಸಂತೋಷ. ಇದು ಕೂಡ ಪ್ರಾಮಾಣಿಕ ಉತ್ತರನೇ ಇದು. ಹೌದಾ? ಓಕೆ. ಅಲ್ಲ, ದಟ್ಸ್ ಸೋ ಸ್ವೀಟ್ ಆಫ್ ಯು ಸರ್. ಅದು ನಿಜಕ್ಕೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸ್ತಾ ಇದ್ರಿ, ಬೇವು ಬೆಲ್ಲ ಎರಡು ನೀವು ಸ್ವೀಕರಿಸ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ನೆಕ್ಸ್ಟ್ ಸ್ಟ್ಯಾಂಡ್ ಏನು? ಎಷ್ಟು ಏನ್ ಕೆಲಸ ಮಾಡ್ತೀರಾ ನೀವು? ಬಿಜೆಪಿಯಲ್ಲೇ ಗುರುತಿಸ್ಕೊಳ್ತೀರಾ ಅಥವಾ ಯಾವ ರೀತಿ? ಏನಾದ್ರು ಬೇರೆ ಬೇರೆ ಆಫರ್ಸ್ ಬಂದಿದಾವ? ಸುಮಾರು ಪಕ್ಷಗಳು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಬೇರೆ ಬೇರೆಯವರೆಲ್ಲ, ರಾಜ್ಯ ರೈತ ಪಕ್ಷ ಅಂತಂದು ಸುಮಾರು ಪಕ್ಷಗಳು ಹೇಳಿದ್ದಾರೆ. ಬಟ್ ನಾನು ವೆರಿ ಕ್ಲಿಯರ್ಲಿ ನನ್ನ ಅಲ್ಲಿ ದಾವಣಗೆರೆ ಇರುವಂತದ್ದು ಮುಂಚೆಯಿಂದಾನು ಹೇಳಿರೋ ಪ್ರಕಾರ ಅಭಿವೃದ್ಧಿ ಬಹುತೇಕ ಶಾಮನೂರು ಸಮರ್ಥಿಗೆ ಟಿಕೆಟ್ ಆಗಿದೆ. ಬಿ ಫಾರ್ಮ್ ಅವ್ರ ಮನೇಲಿ ಇದೆ ಆಲ್ರೆಡಿ. ಅವರ ಇದೆ ವೆರಿ ಓಕೆ. ನನ್ನ ಜೊತೆಗೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಬಿ ಸಮೀವುಲ್ಲಾ ಸರ್ ಇದ್ದಾರೆ, ಅವರು ನಿಮ್ ಜೊತೆ ಮಾತನಾಡ್ತಾರೆ. ನಮಸ್ಕಾರ ವಿನಯ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ಒಂದು ಪ್ರಶ್ನೆ. ಈ ಬೈ ಎಲೆಕ್ಷನ್ ನಲ್ಲಿ, ಯಾಕೆಂದ್ರೆ ನೀವು ಆ ಭಾಗದ ಇನ್ಫ್ಲೂಯೆನ್ಷಿಯಲ್ ಲೀಡರ್ ಆಗಿದ್ದೀರಾ, ಪ್ರಭಾವಶಾಲಿ ನಾಯಕರಾಗಿದ್ದೀರಾ, ಯಾವುದೇ ರಾಜಕೀಯ ಪಕ್ಷದ ನೆರಳು ಇಲ್ದಲೇ ಇದ್ರೂ ನೀವು ವ್ಯಕ್ತಿಗತವಾಗಿ ಆ ಸಪೋರ್ಟನ್ನು ನೀವು ಸಂಪಾದನೆ ಮಾಡ್ಕೊಂಡಿರೋದು ನಿಮ್ಮ ಪ್ಲಸ್ ಪಾಯಿಂಟ್ ಆಗಿದೆ. ಈ ಚುನಾವಣೆಯಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನಿರುತ್ತೆ? ಸೊ ನನ್ನ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಈ ಒಂದು ಇದರಲ್ಲಿ ನಾನೊಂದು ಪ್ರೆಸ್ ಮೀಟ್ ಮಾಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದೆ. ಯಾವ ಎರಡೂ ಪಕ್ಷದಿಂದ 5 ಕ್ಯಾಂಡಿಡೇಟ್ ಟಿಕೆಟ್ ಕೊಡಬೇಕು. ಶಾಮನೂರು ಶಿವಶಂಕರಪ್ಪ ಅವ್ರು ಇದರಾದ್ಮೇಲೆ ಒಂದು ವಾರದಲ್ಲಿ ಒಂದು ಮೀಟ್ ಮಾಡಿ ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನು ಅದಕ್ಕೆ ಬದ್ಧನಾಗಿ ಈ ಕಡೆ ಮುಸ್ಲಿಂ ಅವರಿಗೆ ಟಿಕೆಟ್ ಕೊಡ್ಬೇಕು, ಆಮೇಲೆ ಬಿಜೆಪಿ ಒಳ್ಳೇದು ಅಂತ ಹೇಳಿದ್ದೆ. ಅವಾಗ ನನಗೆ ಪ್ರಶ್ನೆ ಕೇಳಿದ್ರು, ನಿಮಗೆ ಕೊಟ್ರೆ ಅಂತಂದು. ಸೊ ಬಿಜೆಪಿ ಹೌದು, ನಾನು ಒಬ್ಬ ಹಿಂದಾಗಿರೋದ್ರಿಂದ ಇಬ್ಬರಲ್ಲಿ ಯಾರು ಕೊಟ್ಟರು ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಕ್ಲಾರಿಟಿ ಸಿಕ್ತು. ಇಂಪಾಸಿಬಲ್, ಯಾರು ಅಪ್ರೋಚ್ ಅಲ್ಲಿ ಒಂದು ವಾತಾವರಣ ನೋಡಿದಾಗ ಖಂಡಿತ ಇಲ್ಲ ಹಿಂದೆ ಕ್ಯಾಂಡಿಡೇಟ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಸೊ ನಾನು ಸ್ವಲ್ಪ ಈ ಕಡೆ ಬಿಜೆಪಿ ಕಡೆ ಒಲವು ತೋರಿಸಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ.
ಬಿಜೆಪಿ ಅಂದ್ರೆ ನೀವು ಸಕ್ರಿಯವಾಗಿ ಬಿಜೆಪಿಯ ಕ್ಯಾಂಡಿಡೇಟ್ ಪರ ನೀವು ನಿಮ್ಮ ಶ್ರಮ ಶಕ್ತಿಯನ್ನ ಬಳಸಿ ಈ ಚುನಾವಣೆಯಲ್ಲಿ ಅವ್ರಿಗೆ ಬೆಂಬಲಿಸ್ತೀರಾ? ಕ್ಯಾಂಪೇನಿಗೆ ಹೋಗ್ತೀರಾ? ಹೌದೌದೌದೌದು. ಅಲ್ಲಿ ಒಂದು ಅದೇ ಶಾಮನೂರ್ ಅವರು ಕುಟುಂಬ ರಾಜಕಾರಣ ಮುಂದುವರಿಬಾರ್ದು. ಆಮೇಲೆ ಅವರು ಈಗೇನಾದ್ರು ಅಲ್ಲಿ ಗೆದ್ರೆ ಅಂತಂದ್ರೆ ಇನ್ನೊಂದ್ 50 ವರ್ಷ ಶಾಶ್ವತವಾಗಿ ಅಧಿಕಾರ ಇರ್ತಾರೆ. ಥರ್ಡ್ ಜನರೇಷನ್ ಈಗ ಆಲ್ರೆಡಿ ಬಹಳ ಬಲಿಷ್ಠವಾಗಿ ಅಧಿಕಾರದಲ್ಲಿದ್ದಾರೆ. ಇವಾಗ ಮಗನು ಅಲಾಗ್ ಬಂದ್ರೆ ಅಲ್ಲಿ ಪ್ರಭುತ್ವದ ವಿರುದ್ಧವಾಗಿರ್ತದೆ, ಸಂವಿಧಾನದ ವಿರುದ್ಧ ಅದು. ಹಾಗಾಗಿ ನಂದು ಈ ಒಂದು ಧೋರಣೆ ಬಹಳ ಹಾಗಾಗಿ ಬಿಜೆಪಿ ಎಸ್ ವಿನಯ್ ಕುಮಾರ್ ಅವರೇ, ವಿ ಗಾಟ್ ಇಟ್. ಅಂದ್ರೆ ನಿಮ್ಮ ಪಾಯಿಂಟ್ ಕ್ಲಿಯರ್ ಇದೆ. ಈ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು, ಡೆಮಾಕ್ರಸಿಗೆ ನಾವು ವಿಕ್ಟ್ರಿ ಕೊಡಬೇಕು ಅನ್ನೋದು ನಿಮ್ಮ ಒಂದು ಮನದಾಳದ ಮಾತನ್ನ ಆಡಿದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ಒಂದು ಫೈನಲ್ ಕ್ವೆಶ್ಚನ್ ಟು ಯು. ಇದು ಎಷ್ಟರ ಮಟ್ಟಿಗೆ ಅಗ್ನಿ ಪರೀಕ್ಷೆ? ನೀವು ಸುಮ್ಮನೆ ಇದ್ರೆ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ, ನೀವು ನಿಮ್ಮ ಧ್ವನಿಯನ್ನು ರೈಸ್ ಮಾಡಿದರೆ ಅಲ್ಲಿ ಮತ್ತೆ ಬೇರೆ ಬೇರೆ ಆದಂಥ ಇಂಪ್ಯಾಕ್ಟ್ಗಳಾಗುತ್ತವೆ. ಈಗ ನಿಮ್ಮ ನಿಜಕ್ಕೂ ಏನು ಅನಿಸುತ್ತೆ ಮುಂದಿನ ನಿಮ್ಮ ಚುನಾವಣಾ ರಾಜಕೀಯಕ್ಕೆ ಈಗ ಯಾವ ಸ್ಟೆಪ್ ತಗೊಂಡ್ರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ? ಏನು ಲೆಕ್ಕಾಚಾರ ನಡೀತಾ ಇದೆ? ದಾವಣಗೆರೆ ವಿಷಯ ಆಗಿರೋದ್ರಿಂದ ನಾನು ಶ್ರೀನಿವಾಸ್ ದಾಸ್ಕರಿ ಸಂಪೂರ್ಣ ಬೆಂಬಲ ಹೇಳ್ದಂಗೆ ಏನೋ ಅಪೇಕ್ಷೆ ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀರಾ ಅಂತಂದು ನನ್ನ ಅಭಿಮಾನಿಗಳು. ಆಮೇಲೆ ಏನು ಅಲ್ಲಿ ಕುರುಬ ಮತಗಳು ಕೂಡ ಕಾಂಗ್ರೆಸ್ ಅವ್ರಿಗೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಇವ್ರಿಗೆ ಹಾಕಿ. ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ಚುಲಿ. ಇಲ್ಲ ಸಹಜವಾಗಿ ವ್ಯಕ್ತಪಡಿಸ್ತಾರೆ, ಬಟ್ ಅವ್ರು ಅರ್ಥ ಮಾಡ್ಕೊಂತಾರೆ. ಇವ್ರಿಗೆ ಸಪೋರ್ಟ್ ಮಾಡಿ ನನಗೆ ನಂಬಿಕೆ ಇದೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಈ ಸರಿ ಖಂಡಿತ ಗೆದ್ದೇ ಗೆಲ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿನಯ್ ಕುಮಾರ್ ಅವರೇ. ಒಳ್ಳೇದಾಗ್ಲಿ. ಬಹಳ ಅಥೆಂಟಿಕ್ ಆಗಿ ಮಾತನಾಡಿದ್ರು.